ರೆಬೆಲ್ ಆದ್ರು ಗೌತಮ್ ಸರ್ ಜೈಲು ಪಾಲಾಗಿ ಜೈಲು ಸೇರ್ತಿದ್ದಾರೆ. ಶಕುಂತಲಾ ಜಯದೇವ್, ಲಕ್ಷ್ಮೀಕಾಂತ್ ಅಮೃತಧಾರೆ. ಹೌದು, ಜಿ ಕನ್ನಡ ವಾಹಿನಿ ರಿಲೀಸ್ ಮಾಡಿರೋ ನಾಳಿನ ಸಂಚಿಕೆಯ ಪ್ರೊಮೋದಲ್ಲಿ ಡುಂಬ ಸರ್ ರೆಬೆಲ್ ಆಗ್ತಿದ್ದಾರೆ. ಗೌತಮ್ ಆಫೀಸ್ನಲ್ಲಿರುವಾಗ ಸೃಜನ್ ಕಾಲ್ ಮಾಡ್ತಾನೆ. ಗೌತಮ್ ಕಾಲ್ ಪಿಕ್ ಮಾಡಿಬಿಟ್ಟು ಹೇಳಿ ಸೃಜನ್ ಅಂತ ಹೇಳಿದಾಗ, ಸರ್ ನಿನ್ನೆ ನಮ್ಮ ಮಗುನ ಕಿಡ್ನ್ಯಾಪ್ ಮಾಡಿಟ್ಟಿದ್ರಲ್ಲ, ಆ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿದೆ ಸರ್, ಟ್ರ್ಯಾಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಯಾವ ಲೊಕೇಶನ್ ಬೇಗ ಹೇಳಿ ಅಂತ ಗೌತಮ್ ಕೇಳಿದಾಗ, ಕುಂಬ್ಳಗೋಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದಾರೆ ಸರ್ ಅಂತ ಎಕ್ಸಾಕ್ಟ್ಲಿ ಡೀಟೇಲ್ಡ್ ಲೊಕೇಶನ್ನ ಗೌತಮ್ ಸರ್ಗೆ ಸೃಜನ್ ಶೇರ್ ಮಾಡ್ತಾನೆ. ಅದಾಗ್ತಿದ್ದಂಗೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಅದೇ ಜಾಗಕ್ಕೆ ಹೊರಡ್ತಾರೆ. ಈ ಕಡೆ ಶಕುಂತಲಾಗೆ ಡೌಟ್ ಬಂದು, ಬನ್ನಿ ಇಲ್ಲಿಂದ ಹೊರಟ್ಬಿಡೋಣ, ಇಲ್ಲಿ ಅಪಾಯ ಇದೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಗೌತಮ್ ಮತ್ತು ಆನಂದ್ ಇಬ್ಬರು ಗ್ಯಾರೇಜ್ ಒಳಗೆ ಬಂದಾಗೋಗುತ್ತೆ. ಲಕ್ಷ್ಮೀಕಾಂತ್ಗೆ ಪುಕ ಪುಕ ಅಂತ ಭಯ ಶುರುವಾಗಿದೆ. ಆನಂದ್ ಮತ್ತು ಗೌತಮ್ ಇಬ್ಬರು ಬಂದುಬಿಟ್ಟಿದ್ದಾರೆ ಅಂತ ಹೆದರ್ತಾ ಇದ್ದಾನೆ. ಆಗ ಜಯದೇವ್ ಪ್ಲ್ಯಾನ್ ಮಾಡಿಬಿಟ್ಟು, ನೀವಿಬ್ಬರು ಒಳಗೆ ಹೋಗಿ ಯಾರಿಗೂ ಕಾಣಿಸ್ಕೋಬೇಡಿ ಅಂತ ಅವ್ರ ಅಮ್ಮನ್ನ ಮಾವನ್ನ ಕಳಿಸ್ಬಿಟ್ಟು ಅಲ್ಲಿದ್ದ ರೌಡಿಗಳಿಗೆ, ಅಲ್ಲಿ ಬರ್ತಿರೋನು ನಮ್ಮಣ್ಣ ಬರ್ತಿದ್ದಂಗೆ ಜಾಸ್ತಿ ಅವನ ಮೇಲೆ ಅಟ್ಯಾಕ್ ಮಾಡಿ ಹಿಗ್ಗ ಮುಗ್ಗ ಬಾರಿಸಿ ಅಂತ ಹೇಳಿಬಿಟ್ಟು ಅವನು ಈಗ ಹೋಗಿ ಔಚ್ಕೊತಾ ಇದ್ದಾನೆ. ಗೌತಮ್ ಮತ್ತು ಆನಂದ್ ಬರ್ತಿದ್ದಂಗೆ ರೌಡಿಗಳು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಈಗ ನಮ್ಮ ಡುಂಬ ಸರ್ ರೆಬೆಲ್ ಆಗಿದ್ದಾರೆ. ರೆಬೆಲ್ ಆಗಿ ಕಾಲಲ್ಲಿ ಒದ್ದು ಅವ್ರನ್ನೆಲ್ಲ ಚಿಂದಿ ಉಡಾಯಿಸ್ತಾ ಇದ್ದಾರೆ. ಆನಂದ್ ಕೂಡ ಅಲ್ಲಿದ್ದಿದ್ದು ಕೋಲು ಕಟ್ಟಿಗೆ ಎಲ್ಲ ತೊಗೊಂಡು ರೌಡಿಗಳಿಗೆಲ್ಲ ಹೊಡೆದು ಉಡೀಸ್ ಮಾಡಾಕಿದ್ರು. ಲೊಕೇಶನ್ ಟ್ರ್ಯಾಪ್ ಆಗೋ ಥರ ಪೊಲೀಸ್ನವರು ಬಂದೀಗ ಆ ಲೊಕೇಶನ್ ಸುತ್ತಲೂ ಕವರ್ ಆಗಿದ್ದಾರೆ. ಈಗ ಗೌತಮ್ ಬೀಸಿರೋ ಬಲೆನಲ್ಲಿ ಶಕುಂತಲಾ ಜಯದೇವ್ ಲಕ್ಷ್ಮೀಕಾಂತ್ ಫುಲ್ ಟ್ರ್ಯಾಪ್ ಆಗೋಗಿದ್ದಾರೆ. ಲಕ್ಷ್ಮೀಕಾಂತ್ ಈಗ ಹೇಳ್ತಾ ಇದ್ದಾನೆ, ನಾವು 3 ಜನ ಜೈಲು ಪಾಲಾಗೋದಂತೂ ಪಕ್ಕ ಅಂತ ಹೇಳ್ತಾ ಇದ್ದಾನೆ. ಇನ್ನೇನು ಪ್ರೋಮೋ ಎಂಡ್ ಆಗುತ್ತೆ. ಗೌತಮ್ ಮತ್ತು ಶಕುಂತಲಾ ಅವರು ಲೈಟ್ ಕಣ್ಣು ಅಂಚಿನ ದೂರದಲ್ಲಿದ್ದಾರೆ. ಇಲ್ಲಿಗೆ ಜಿ ವಾಹಿನಿ ಪ್ರೋಮೋನ ಎಂಡ್ ಮಾಡಿದೆ. ನಾಳಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ. ನನಗೂ ಅಷ್ಟೇ ಕುತೂಹಲವಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.